ಸ್ವಲ್ಪ ಮಧ್ಯದಲ್ಲಿ ಜಾಗ ಬಿಟ್ಕೊಡಿ, ಮಧ್ಯೆ ಜಾಗ ಬಿಟ್ಕೊಳ್ಳಿ. ಎಲ್ಲ ದೇವಿ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಧರ್ಮ ಅರ್ಥ ಕಾಮ್ಯ ಮೋಕ್ಷ ಚತುರ್ವಿಧ ಪರಮಪುರುಷಾರ್ಥ ಪ್ರಾಪ್ತಿದ್ವಾರ ನಿಶ್ಚಿತ ಮನೋಕಾಮನ. ಕೆಳಗಡೆ JCB ವರ್ಕ್ ಮಾಡುವಾಗ ಕೆಳಗಡೆ ಬಂಡೆ ಸಿಕ್ಬಿಡ್ತು. ಸೊ ಹಾಗಾಗಿ ಇನ್ನು ಕೆಳಗಡೆ ಆಗಲಿಲ್ಲ. ಸೊ ಹಾಗಾಗಿ ಇದು ಪಾತಾಳ ವಾರಾಹಿ ಅಂತ ಅಮ್ಮನವರು, ಅದು ಕುಬೇರ ಮಹಾಲಕ್ಷ್ಮಿ ಅಂತ. ಕುಬೇರ ಮಹಾಲಕ್ಷ್ಮಿ ಸಹಿತ ಶ್ರೀ ಪಾತಾಳ ವಾರಾಹಿ, ಅದು ಅವ್ರ ಅಮ್ಮನವರ ಗಂಡ ಭೈರವೇಶ್ವರ. ಈಗ ಕಾಶಿಲಿ ಹೇಗೆ ಕಾಶಿ ಇದಿದ್ದಾನಲ್ಲ ಮಹಾಕಾಲ, ಹಾಗೆ ಇವರು ಉನ್ಮತ್ತ ಭೈರವರು, ಉನ್ಮತ್ತ ಭೈರವ ಸಮೇತ ಶ್ರೀ ಪಾತಾಳ ವಾರಾಹಿ ಅಮ್ಮನವರಿವರು. ಇವರು ನಿಂತಿರೋ ಭಂಗಿಲಿದ್ದಾರೆ, ನಿಂತ್ಕೊಂಡಿದ್ದಾರೆ ಅಮ್ಮನವರು. ಕುಬೇರ ಮಹಾಲಕ್ಷ್ಮಿ ಕೂತಿರೋ ಭಂಗಿಲಿದ್ದಾರೆ. ಅಂದ್ರೆ ನಿಂತಿರೋ ಭಂಗಿ ಏನ್ ಸೂಚಿಸುತ್ತೆ ಅಂದ್ರೆ, ಇವಾಗ ನಾವು ಯಾವುದೇ ತರವಾದ ಕೋರಿಕೆಗಳನ್ನ ಅಮ್ಮನವರಲ್ಲಿ ನಿವೇದನೆ ಮಾಡಿಕೊಂಡಾಗ, ನಾನು ನಿಮ್ಮ ಜೊತೆ ಇದ್ದೀನಿ, ರೆಡಿ ಇದ್ದೀನಿ, ನಾನು ನಿಂತ್ಕೊಂಡಿದ್ದೀನಿ, ನೀವು ಕರೆದ ತಕ್ಷಣ ನಾನು ಓಡ್ ಬರ್ತೀನಿ ಅನ್ನೋ ಒಂದು ಸಂಕೇತವನ್ನ ಅಮ್ಮನವರು ಇಲ್ಲಿ ಕೊಡ್ತಾಳೆ. ಆಮೇಲೆ ವಿಶೇಷವಾಗಿ ಇಲ್ಲಿ ಭೂಮಿಗೆ ಸಂಬಂಧಪಟ್ಟ ಯಾವುದೇ ದೋಷ ನಿವಾರಣೆ ಆಗುತ್ತೆ. ಇಲ್ಲಿ ನಾವು ಪ್ರಾಪರ್ಟಿ ತಗೋಬೇಕು ಅಥವಾ ಸೈಟ್ ಮಾರಬೇಕು, ಸೈಟ್ ತಗೋಬೇಕು, ಅಪಾರ್ಟ್ಮೆಂಟ್ ತಗೋಬೇಕು, ಹೀಗೆ ನಮ್ಮ ಇಷ್ಟಾರ್ಥಗಳು ಏನೇನಿದೆಯೋ ಅದನ್ನೆಲ್ಲ ಅಮ್ಮನವರು ಇಲ್ಲಿ ತುಂಬಾ ಕಾರ್ಮಿಕ ಇದೆ. ಇಲ್ಲಿ ನೀವು ನಿವೇದನೆಯಿಂದ ಅಮ್ಮನವರ ಶ್ರದ್ಧಾಭಕ್ತಿ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಏನೋ ಬಂದೆ ಏನೋ ಹೋದೆ ಅಂದ್ರೆ ಅದಾಗಲ್ಲ. ಶ್ರದ್ಧಾಭಕ್ತಿಗಳಿಂದ ಅಮ್ಮನವರಲ್ಲಿ ಬೇಡ್ಕೊಂಡ್ರೆ ಖಂಡಿತ 48 ದಿನಗಳಲ್ಲಿ ನೀವೇನು ಅನ್ಕೊಂಡಿದ್ರೆ ಅದು ಸಿದ್ಧಿ ಆಗುತ್ತೆ. ಆಯ್ತಾ? ಓಂ ಕಲಶಸ್ಯ ಮುಖೇ ವಿಷ್ಣುಃ ಗಂಡೇ ರುದ್ರ ಸಮಾಶ್ರಿತಾಃ ಯಾಂತು ದೇವ ಪೂಜಾಕಂ ದುರಿತಕ್ಷಯಕಾರಕ ಗಂಗೆ ಚೈಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾಸ್ಮಿನ್ ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರುವತ್ರ ಗಾಯತ್ರಿ ಸಾವಿತ್ರಿ ಶಾಂತಿ ಪುಷ್ಟೀಕರಿ ತದಾ ಸರ್ವೇ ಸಮುದ್ರಾ ಸರಿತಾ ತೀರ್ಥಾನಿ ಜಲದಾನದಾಃ ಇಮಂ ಮೇ ಗಂಗೆ ಯಮುನೆ ಸರಸ್ವತಿ ಶತದೃಷ್ಟೋಮಕಂ ಸತತಾ ವೃಷ್ಣಿಯ ಸಿಕ್ನ್ಯಾಂ ರುದ್ರ ದೇವಿತಸ್ತ ಯಾಜಿ ಈಕೇಶು ಮಹ್ಯಾ ಸುಶೋಮಯ ಅಸ್ಮಿನ್ ಕಲಶೇ ಗಂಗಾದಿ ಸರ್ವತೀರ್ಥಾನಾವಾಹಯಾಮಿ ಪಾತ್ರಂ ತೇನ ಕಲಶೋದಕಂ ಗೃಹೀತ್ವಾ ತೇನೋದಕೇನ ಪೂಜಾ ದ್ರವ್ಯಾಣಿಂ ಸಂಪ್ರೋಕ್ಷ್ಯ ಪೂಜಾ ಮಂಟಪಾನಿಂ ಸಂಪ್ರೋಕ್ಷ್ಯ. ಓಂ. ಮನೆಯಲ್ಲಿ ನೆಗೆಟಿವಿಟಿ ಇರುತ್ತೆ, ಕಣ್ದೃಷ್ಟಿ ಆಗಿರುತ್ತೆ, ನರದೃಷ್ಟಿ ಅಂತ ನಾವು ಕಳೀತೀವಿ ನಾವು. ಇವಾಗ ಅದಕ್ಕೆ ಎಕ್ಸಾಂಪಲ್ಸ್ ಏನು ಅಂದರೆ, ನಾವು ಮಲಗಿದ್ದಾಗ ರಾತ್ರಿ ಕನಸಲ್ಲಿ ಕೆಟ್ಟ ಕನಸುಗಳು ಬೀಳುವಂಥದ್ದು, ಮಕ್ಕಳು ಹೇಳಿದ ಮಾತು ಕೇಳದೇ ಇರುವಂಥದ್ದು, ನಾವೇನೋ ಒಂದು ಕೆಲಸ ಅಂದ್ಕೊಂಡಿರ್ತೀವಿ ಅದು ಸಿದ್ಧಿಸಲ್ಲ, ಪೋಸ್ಟ್ಪೋನ್ ಆಗ್ತಾ ಇರುತ್ತೆ. ಆಮೇಲೆ ಅತ್ತೆ ಸೊಸೆ ಜಗಳ, ಗಂಡ ಹೆಂಡತಿ ಜಗಳ, ಹೀಗೆ ನಾನಾ ವಿಧಗಳು ನಾವು ಮನೆಯಲ್ಲಿ ಅನುಭವಿಸ್ತಾ ಇರ್ತೀವಿ. ಸೊ ಅದಕ್ಕೆಲ್ಲ ದೃಷ್ಟಿ ನಿವಾರಣೆಗೆ ಅಂತ ಇಲ್ಲೊಂದು ಕೆಂಪು ಕಾಯಿನ ದೃಷ್ಟಿಯನ್ನಾಗಿ ಕೊಡ್ತೀವಿ ನಾವು. ಅದನ್ನು 15 ದಿನ ಮನೆಯಲ್ಲಿಟ್ಟು 16ನೇ ದಿನ ಅದನ್ನು ನಾರಿಕೇಳ ಪ್ರಯೋಗ ಅಂತ ಕರಿತೀವಿ. ಅದನ್ನು ನೀವು ಛೇದನ ಮಾಡಿದಾಗ ಆ ನೆಗೆಟಿವಿಟಿ ಎಲ್ಲ ಏನಾಗಿರುತ್ತೆ, ಆ ಅಮ್ಮನವರು ಇದರಿಂದ ಪಾಸಿಟಿವಿಟಿಯಿಂದ ಆ ಕಾಯಿಲೆ ಎಲ್ಲ ಬಂದು ಕೂತ್ಕೊಂಡಿರುತ್ತೆ. ಅದನ್ನು ನೀವು ಛೇದನ ಮಾಡಿದಾಗ ಆ ನೆಗೆಟಿವಿಟಿ ಮನೆಯಿಂದ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಅದೊಂದು ಕಾಯಿ ಬೇಕು ಅಂದರೆ ಅಲ್ಲಿ ಕೌಂಟ್ರಲ್ಲಿ ಸಿಗುತ್ತೆ, ತೊಗೊಂಡ್ಬರ್ಬೋದು. ಅಲ್ಲಿ ಪೂಜೆ ಮಾಡಿಬಿಟ್ಟು ಯಾವುದು ಪದಾರ್ಥಗಳು ಅಮ್ಮನವ್ರಿಗೆ ಇಷ್ಟ. ಕ್ಯಾರೆಟು, ಕಡಲೆಕಾಯಿ, ಬೀಟ್ರೂಟು, ಗೆಣಸು, ಇದೆಲ್ಲ ತುಂಬ ಇಷ್ಟ ಅಮ್ಮನವ್ರಿಗೆ. ಅದನ್ನು ಇವಾಗ ನೆಕ್ಸ್ಟ್ 26ನೇ ತಾರೀಕಿಂದ ಇದು ವಾರಾಹಿ ನವರಾತ್ರಿ ಅಂತ ಶುರು ಆಗುತ್ತೆ. ಆಷಾಢ ಮಾಸ ಪ್ಲಸ್ ಇಲ್ಲ, ವಾರಕ್ಕೆ 3 ದಿನ, ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರ. ಎಷ್ಟು ಇಷ್ಟವಾದ ಸ್ವೀಟ್ಗಳನ್ನ ನಾವು ಮಾಡ್ಕೊಂಡು ತಿಂತೀವಿ, ಹಾಗೆ ಅಮ್ಮನವ್ರಿಗೆ ಅವಳಿಗೆ ಪ್ರಿಯವಾದಂತಹ ತರಕಾರಿ, ಹಣ್ಣು ಈ ಥರ ನೈವೇದ್ಯ ಮಾಡಿದಾಗ ಅಮ್ಮನವರು ತೃಪ್ತಳಾಗ್ತಾರೆ. ನಾವು ಬೇಡಿದ ಹೊರಗಡೆನ ಇಮಿಡಿಯೇಟ್ ಆಗಿ ಸ್ಯಾಂಕ್ಷನ್ ಮಾಡಿಬಿಡ್ತಾರೆ. ಓಂ Ah,